ಭಾರತ ದೇಶದೊಳಗೆ ಅಕ್ರಮವಾಗಿ ನುಸುಳ್ಕೊಂಡು ಬಂದಿರತಕ್ಕಂಥವರ ಸಂಖ್ಯೆ 3 ಕೋಟಿಗೂ ಹೆಚ್ಚು ಬಾಂಗ್ಲಾ ನಿವಾಸಿಗಳನ್ನ ಭಾರತ ದೇಶದೊಳಗೆ ಕರ್ಕೊಂಡ್ಬರುವಂತಹದಕ್ಕೆ ಅಂತಾನೆ ಸಾವಿರಾರು ಏಜೆಂಟರು ಈಗಾಗಲೇ ಸೃಷ್ಟಿಯಾಗಿ ಕೂತ್ಕೊಂಡಿದ್ದಾರೆ. ಭಾರತದ ನಾಗರಿಕರ ಅಧಿಕೃತ ಆಧಾರ್ ಕಾರ್ಡ್ಗಳ ಪ್ರತಿಗಳನ್ನು ಪಡೆದು ಆ ಬಾಂಗ್ಲಾ ನುಸುಳ್ಕೋರ ಭಾವಚಿತ್ರವನ್ನು ಅಂಟಿಸಿ ಅದನ್ನ ವಾಟ್ಸಾಪ್ ಮೂಲಕ ಅವರಿಗೆ ಕಳಿಸ್ಕೊಡ್ತಾರೆ. ಬೆಂಗಳೂರು ಮಹಾನಗರ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳ ಸುಮಾರು 60 ಭಾಗಗಳಲ್ಲಿ ಸುಮಾರು 15-20 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ನುಸುಳ್ಕೋರು ನೆಲೆಸಿರ್ತಕ್ಕಂಥ ಪ್ರಾರಂಭದಲ್ಲಿ 6 ತಿಂಗಳ ಅವಧಿಯ ತನಕ ನಗರಗಳ ಹೊರಭಾಗಗಳಲ್ಲಿ ಇವರು ಚಿಂದಿಯಾಯವರ ರೂಪದಲ್ಲಿ ಗುಜರಿ ಅಂಗಡಿಗಳಲ್ಲಿ ಕೆಲಸ ಮಾಡೋ ಕಾರ್ಮಿಕರಾಗಿ ಕೆಲಸ ಮಾಡ್ಕೊಂಡಿರ್ತಾರೆ. ನಂತರ ಮಾಲ್ಸು ಮಲ್ಟಿಪ್ಲೆಕ್ಸ್ ಗಳಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ ಗಳಾಗಿ ಮತ್ತು ಹೌಸ್ ಕೀಪಿಂಗ್ ಕೆಲಸಗಳನ್ನ ಮಾಡುವಂತ ಕಾರ್ಯಗಳಿಗೆ ಅವ್ರನ್ನ ನಿಯೋಜನೆ ಮಾಡ್ಕೊಳ್ಳಾಗುತ್ತೆ. ಇಲ್ಲಿನ ಏಜೆಂಟ್ ಪ್ರತಿಯೊಬ್ಬ ಬಾಂಗ್ಲಾ ನುಸುಳ್ಕೋರಿಂದ 20,000-25,000 ರೂಪಾಯಿ ತಲಾ ಅಷ್ಟು ಹಣವನ್ನು ಪಡ್ಕೊಂಡು ಅವರನ್ನ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಅಧಿಕೃತ ಭಾರತೀಯ ನಾಗರಿಕನಿಗೆ ಒಬ್ಬ ಕಾರ್ಮಿಕನಿಗೆ ಕೊಡಬಹುದಾದಂತ ಹಣದಲ್ಲಿ ಅಕ್ರಮ ಬಾಂಗ್ಲಾ ನುಸುಳ್ಕೋರು 2 ಅಥವಾ 3 ಜನಕ್ಕೆ ವೇತನವನ್ನು ಕೊಡಬಹುದು ಅನ್ನೋ ಒಂದು ದುರಾಲೋಚನೆ. 4-5 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ನುಸುಳ್ಕೋರು ಕಾಫಿ ಎಸ್ಟೇಟ್ಗಳ ಕಾರ್ಮಿಕರಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಇಲ್ಲಿಯವರೆಗೆ ದಾಖಲಾಗಿರ್ತಕ್ಕಂಥ 19ಕ್ಕೂ ಹೆಚ್ಚು ಗಂಭೀರವಾದಂತಹ ಅಪರಾಧ ಪ್ರಕರಣಗಳು ಈ ಅಕ್ರಮ ಬಾಂಗ್ಲಾ ನುಸುಳ್ಕೋರರ ಮೇಲೆ ದಾಖಲಾಗಿರ್ತಕ್ಕಂಥದ್ದು. ದುರಂತ ಅಂದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಾಂಗ್ಲಾ ನುಸುಳ್ಕೋರ ಪತ್ತೆ ಕಾರ್ಯಕ್ಕೆ ಯಾವುದೇ ರೀತಿ ಸಹಕಾರವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದೇ ಕನ್ನಡ ನಾಡಿನ ದುರಂತಗಳಲ್ಲಿ ಒಂದು. ಇವ್ರನ್ನ ಯಾವ ರೀತಿ ಪತ್ತೆ ಹಚ್ಚಬಹುದು? ಭಾರತ ದೇಶ ತನ್ನ ಕಾಯಂ ಶತ್ರು ದೇಶಗಳಾದಂಥ ಚೀನಾ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳಿಂದ ಬಾಹ್ಯವಾಗಿ ಅತ್ಯಂತ ಆತಂಕದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ರೆ, ಅದಕ್ಕಿಂತಲೂ ಹೆಚ್ಚಾಗಿ ಆಂತರಿಕವಾಗಿ ಮತ್ತು ಮುಂದೆ ಬಹಳ ದೊಡ್ಡ ಸಾಮಾಜಿಕ ಮತ್ತು ಧಾರ್ಮಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದಾದಂತ ದೊಡ್ಡದಾದಂತ ಒಂದು ಸಮಸ್ಯೆಯನ್ನ ತನಗೆ ಅರಿವಿಲ್ಲದಂತೆ ತಾನೇ ಎದುರಿಸ್ತಾ ಇದೆ. ಏನು ಅಂತಂದ್ರೆ, ಅಕ್ರಮ ಬಾಂಗ್ಲಾ ನುಸುಳುಕೋರರು ಕಳೆದ 1.5 ದಶಕಗಳಿಂದ ಈಚೆಗೆ ಭಾರತ ದೇಶದೊಳಗೆ ಅಕ್ರಮವಾಗಿ ನುಸುಳ್ಕೊಂಡು ಬಂದಿರತಕ್ಕಂಥವರ ಸಂಖ್ಯೆ ಸರಿಸುಮಾರು 3 ಕೋಟಿಗೂ ಹೆಚ್ಚು ಅನ್ನೋದು ಈಗಾಗಲೇ ಕೇಂದ್ರ ಸರ್ಕಾರದ ಮಾಹಿತಿಗಳಿಂದ ನಮಗೆಲ್ಲ ತಿಳಿದು ಬಂದಿರತಕ್ಕಂಥದ್ದು. ನಮ್ಮ ಜನ ನಮ್ಮ ಸುತ್ತಮುತ್ತಲು ಏನಿಲ್ವಲ್ಲ, ನಾವು ಸುರಕ್ಷಿತವಾಗಿದ್ದೀವಲ್ಲ, ನಮ್ಗೆ ಅದರಿಂದ ಏನು ತೊಂದರೆ ಆಗಲ್ವಲ್ಲ ಅನ್ನೋ ಈ ರೀತಿ ಉದಾಸೀನ ಮನೋಭಾವನೆಯಿಂದ ತಮ್ಮ ಸುತ್ತಮುತ್ತಲು ನಡೀತಾ ಇರ್ತಕ್ಕಂಥ ಆಗುಹೋಗುಗಳ ಬಗ್ಗೆ, ಆಘಾತಕಾರಿ ವಿಷಯಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದೆ. ಇವತ್ತು ಬಹಳ ಗಂಭೀರವಾದಂತ ಸಮಸ್ಯೆಗೆ ಬೆಂಗಳೂರಿನ ನಾಗರಿಕರು, ಕರ್ನಾಟಕ ರಾಜ್ಯದ ನಾಗರಿಕರು ಇವತ್ತು ತುತ್ತಾಗಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ 30-40 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾ ನುಸುಳ್ಕೋರು ಅಕ್ರಮವಾಗಿ ನುಸುಳ್ಕೊಂಡು ಬಂದು ಬೇರೆ ಬೇರೆ ಭಾಗಗಳಲ್ಲಿ ನೆಲೆಸಿದ್ದಾರೆ. ವಿಶೇಷವಾಗಿ ರಾಜ್ಯದ ರಾಜಧಾನಿ ಬೆಂಗಳೂರು ಮಹಾನಗರದ ಒಳಗೆ ಮತ್ತು ಬೆಂಗಳೂರು ಮಹಾನಗರದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮಾತ್ರನೇ ಸುಮಾರು 15 ಲಕ್ಷದಿಂದ 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾ ನುಸುಳ್ಕೋರು ಈಗಾಗಲೇ ಅಕ್ರಮ ದಾಖಲೆಗಳನ್ನ ಇಲ್ಲಿನ ದೇಶದ್ರೋಹಿಗಳ ಮೂಲಕ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಯಲ್ಲಿ ತಮ್ಮ ಜೀವನೋಪಾಯಕ್ಕೆ ಅಂತ ಹೇಳಿ ಭಾರತಕ್ಕೆ ನುಸುಳ್ಕೊಂಡು ಬರ್ಲಿಕ್ಕೆ ಸಿದ್ರಿರ್ತಕ್ಕಂಥ ಬಾಂಗ್ಲಾ ನಿವಾಸಿಗಳನ್ನ ಭಾರತ ದೇಶದೊಳಗೆ ಕರ್ಕೊಂಡ್ಬರುವಂತಹದಕ್ಕೆ ಅಂತಾನೆ ಸಾವಿರಾರು ಏಜೆಂಟರು ಈಗಾಗಲೇ ಸೃಷ್ಟಿಯಾಗಿ ಕೂತ್ಕೊಂಡಿದ್ದಾರೆ. ಈ ಭಾರತ ದೇಶದೊಳಗಿರ್ತಕ್ಕಂಥ ಭಾರತ ದೇಶ ವಿರೋಧಿ ಏಜೆಂಟ್ರು ಏನಿದ್ದಾರೆ ಅವರಿಗೆ ಸಬ್ ಏಜೆಂಟ್ಗಳಾಗಿ ಅಂದರೆ ಉಪ ಏಜೆಂಟ್ಗಳಾಗಿ ಬಾಂಗ್ಲಾದೇಶದ ಢಾಕಾ ಮತ್ತು ಕನೋಲಾ ಜಿಲ್ಲೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅವರು ಕೂಡ ಅಲ್ಲಿ ತಮ್ಮ ಏಜೆನ್ಸಿಗಳನ್ನು ತೆರೆಕೊಂಡು ಕೂತ್ಕೊಂಡಿದ್ದಾರೆ. ಯಾವ ವ್ಯಕ್ತಿ ಬಾಂಗ್ಲಾದಿಂದ ಭಾರತದೊಳಗೆ ನುಸುಳ್ಕೊಂಡ್ ಬರಬೇಕು ಅಂತ ಬಯಸಿರ್ತಾನೆ, ಆ ವ್ಯಕ್ತಿಯ ಅಲ್ಲಿನ ಮೊಬೈಲ್ ನಂಬರಿನ ವಾಟ್ಸಾಪ್ ಮೂಲಕ ಭಾರತದಲ್ಲಿರ್ತಕ್ಕಂಥ ಈ ಏಜೆಂಟರು ಅಥವಾ ಇವತ್ತು ಬಾಂಗ್ಲಾ ನುಸುಳ್ಕೋರು ಕರೆಯುವಂಥ ಕಾಟೇದಾರ್ ಅಂತ ಏನು ಕರೀತಾರೆ, ಅಂದರೆ ಗುತ್ತಿಗೆದಾರರು ಅಂತ, ಅವರಿಗೆ ತಮ್ಮ ಭಾವಚಿತ್ರಗಳನ್ನು ಅಲ್ಲಿಂದ ವಾಟ್ಸಾಪ್ ಮೂಲಕ ಕಳಿಸ್ತಾರೆ. ಇಲ್ಲಿ ಭಾರತದಲ್ಲಿರ್ತಕ್ಕಂಥ ಈ ದೇಶದ್ರೋಹಿಗಳು ಭಾರತದ ನಾಗರಿಕರ ಅಧಿಕೃತ ಆಧಾರ್ ಕಾರ್ಡ್ಗಳ ಪ್ರತಿಗಳನ್ನು ಪಡೆದು ಅದರಲ್ಲಿರ್ತಕ್ಕಂಥ ಭಾರತೀಯ ನಾಗರಿಕನ ಭಾವಚಿತ್ರದ ಮೇಲೆ ಆ ಬಾಂಗ್ಲಾ ನುಸುಳ್ಕೋರು ಅಂತ ಯಾರು ಬರಕ್ ತಯಾರಾಗಿ ನಿಂತಿರ್ತಾನೆ ಆ ವ್ಯಕ್ತಿಯ ಭಾವಚಿತ್ರವನ್ನು ಅಂಟಿಸಿ ಅದನ್ನ ವಾಟ್ಸಾಪ್ ಮೂಲಕ ಅವರಿಗೆ ಕಳಿಸ್ಕೊಡ್ತಾರೆ. ಅದನ್ನ ಬಳಸ್ಕೊಂಡು ಸುಮಾರು 2,000 ಕಿಲೋಮೀಟರ್ ಉದ್ದದಷ್ಟಿರ್ತಕ್ಕಂಥ ಭಾರತ ಬಾಂಗ್ಲಾದೇಶಗಳ ಗಡಿ ಪ್ರದೇಶದ ಒಳಗೆ ಆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದ್ರೆ ಗಡಿ ಭದ್ರತಾ ಪಡೆಗಳು ಪ್ರತಿದಿನ ಮುಂಜಾನೆಯ ಹೊತ್ತು ಮತ್ತು ಮುಸ್ಸಂಜೆ ಹೊತ್ತಿನಲ್ಲಿ ಅವರ ಪಾಳಿ ಮುಗಿದು ಇನ್ನೊಬ್ಬ ಪಾಳಿಗೆ ಹಾಜರಾಗುವಂತ ಸಂದರ್ಭದ ದುರ್ಲಾಭವನ್ನ ಪಡ್ಕೊಂಡು ಆ ಗಡಿಯೊಳಗೆ ನುಸುಳ್ಕೊಂಡು ಭಾರತದ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ರಾಜ್ಯಗಳ ಪ್ರದೇಶಗಳಿಗೆ ನುಸುಳ್ಕೊಂಡ್ಬರೋದ್ರಲ್ಲಿ ಯಶಸ್ವಿ ಆಗ್ತಾರೆ. ದುರಂತ ಅಂದ್ರೆ ಈ ರೀತಿ ಅಕ್ರಮವಾಗಿ ನುಸುಳ್ಕೊಂಡ್ಬರುವಂತ ಅನುಮಾನಾಸ್ಪದ ವ್ಯಕ್ತಿಗಳನ್ನ
ವಿಚಾರಣೆ ಮಾಡುವಂತ ಸಂದರ್ಭಗಳಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸರು ಇವರ ಬಗ್ಗೆ ದಾಖಲೆಗಳನ್ನ ಕೇಳಿದಾಗ ಅವರು ತಮ್ಮ ಮೊಬೈಲ್ ನಲ್ಲಿ ಇರ್ತಕ್ಕಂತ ನಕಲಿ ಆಧಾರ್ ಕಾರ್ಡ್ಗಳನ್ನ ತೋರಿಸಿ ಅಲ್ಲಿಂದ ಅವರು ದೇಶದ ಬೇರೆ ಬೇರೆ ಭಾಗಗಳಿಗೆ ಬಂದು ನೆಲೆಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ದುರಂತ ಅಂದ್ರೆ ಅವರು ತೋರಿಸಿದಂತ ಆಧಾರ್ ಕಾರ್ಡ್ ಅಸಲಿಯೋ ಅಥವಾ ನಕಲಿಯೋ ಅನ್ನೋ ಒಂದು ಸತ್ಯವನ್ನ ತಿಳ್ಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ಅಲ್ಲಿನ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಪೊಲೀಸರು ಮಾಡೋದಿಲ್ಲ ಅಂತಂದ್ರೆ ನಾವು ನಮ್ಮ ದೇಶದ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಜವಾಬ್ದಾರಿ, ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಂತ ಹೇಳಿ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ನಾಯಕರುಗಳು, ಅಸ್ಸಾಂ ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರು, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಮತ್ತು ಅವರ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರುಗಳು ಮತ್ತು ಅವರ ಪಕ್ಷದ TMC ಪಕ್ಷದ ಕಾರ್ಯಕರ್ತರು, ನಾಯಕರುಗಳು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದು ಅಂತ ಹೇಳಿ ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ಳುವಂತ ಕೆಲಸ ಮಾಡೋದ್ರ ಜೊತೆಗೆ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ TMC ಪಕ್ಷದ ಮುಖಂಡರುಗಳು ಮುಂದೆ ದೇಶದ ಬಹುಭಾಗಗಳನ್ನ ಈ ರೀತಿ ವಾಮ ಮಾರ್ಗದಲ್ಲಿ ತಮ್ಮ ವಶಕ್ಕೆ ಪಡ್ಕೊಳ್ಬೇಕು ಅನ್ನೋ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ವ್ಯಾಪಕ ಪ್ರಮಾಣದಲ್ಲಿ ಕೋಟ್ಯಾಂತರ ಜನ ಅಕ್ರಮ ಬಾಂಗ್ಲಾ ನುಸುಳ್ಕೊಂಡು ಬರುವಂತ ಕಾರ್ಯಗಳಿಗೆ ನೇರವಾಗಿ ಪ್ರತ್ಯಕ್ಷವಾಗಿ ಅವರು ಸಹಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಎಲ್ಲ ದಾಖಲೆಗಳಿಂದ ರುಜುವಾತಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಆತ್ಮೀಯ ಸ್ನೇಹಿತ ಸುಧೀರ್ ಶೆಟ್ಟಿ ಅವರ ಒಂದು ಸಂಪೂರ್ಣ ಸಹಕಾರದೊಂದಿಗೆ ನಾವು 2025 ಅಕ್ಟೋಬರ್ ನವೆಂಬರ್ 2 ತಿಂಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮತ್ತು ಬೆಂಗಳೂರು ಮಹಾನಗರ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅಕ್ರಮವಾಗಿ ಬಂದು ನೆಲೆಸಿರ್ತಕ್ಕಂಥ ಬಾಂಗ್ಲಾ ನುಸುಳುಕೋರರ ಬಗ್ಗೆ ಒಂದು ಕುಟುಕು ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಆ ಮೂಲಕ 10 ಸ್ಟಿಂಗ್ ಆಪರೇಷನ್ಗಳನ್ನ ಮಾಡಿ ಅದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಇದಕ್ಕೆ ನಾನು ನನ್ನ ಸ್ನೇಹಿತ ಸುಧೀರ್ ಶೆಟ್ಟಿ ಅವರಿಗೂ ಕೂಡ ಆಭಾರಿಯಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಬೆಂಗಳೂರು ಮಹಾನಗರ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳ ಸುಮಾರು 60 ಭಾಗಗಳಲ್ಲಿ ಸುಮಾರು 15-20 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ನುಸುಳುಕೋರು ನೆಲೆಸಿರ್ತಕ್ಕಂಥ ಆಘಾತಕಾರಿ ಸಂಗತಿ ನಮಗೆ ಬೆಳಕಿಗೆ ಬರುತ್ತೆ. ಕೇವಲ ಮಾರತ್ತಹಳ್ಳಿ ರಿಂಗ್ ರಸ್ತೆ ಮತ್ತು ಬನ್ನೇರುಘಟ್ಟ ರಸ್ತೆಗಳಲ್ಲಿ ಮಾತ್ರನೇ ಆ ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ ಖಾಲಿ ಪ್ರದೇಶಗಳಲ್ಲಿ ಅಥವಾ ತಕರಾರು ನಡೀತಾ ಇರ್ತಕ್ಕಂಥ ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿ ತಡೆಯಾಜ್ಞೆಗಳಿರ್ತಕ್ಕಂಥ ಸ್ವತ್ತುಗಳಲ್ಲಿ ಮಾತ್ರನೇ ಈ 2 ರಸ್ತೆಗಳಲ್ಲಿ ಮಾತ್ರ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ನುಸುಳುಕೋರು ನೆಲೆಸಿರ್ತಕ್ಕಂಥ ದಾಖಲೆಗಳು ನಾವು ನೇರವಾಗಿ ನೋಡಬಹುದಾಗಿದೆ. ಬೆಂಗಳೂರು ಮಹಾನಗರದ ಈ ಮಾರತ್ತಹಳ್ಳಿ ರಿಂಗ್ ರಸ್ತೆ, ಕುಂದಲಹಳ್ಳಿ ಗೇಟ್, ಮುನ್ನೇಕೊಳಲು, ಕಾಡುಬೀಸ್ನಹಳ್ಳಿ, ದೇವರ ಬೀಸ್ನಹಳ್ಳಿ, ಹಾಗೆ ಜಕ್ಸಂದ್ರ ಜಂಕ್ಷನ್, ಹಾಗೆ ಬನ್ನೇಘಟ್ಟ ರಸ್ತೆಯ ಚಿಕ್ಕಬೇಗೂರು, ಹಾಗೆ ಬನ್ನೇಘಟ್ಟ ರಸ್ತೆಯಲ್ಲಿ ಇರ್ತಕ್ಕಂಥ ನೈಸ್ ರಸ್ತೆ ಜಂಕ್ಷನ್ ನಲ್ಲಿ ಆಸುಪಾಸುಗಳಲ್ಲಿ, ಆನೇಕಲ್ನ ಬಹುತೇಕ ಭಾಗಗಳಲ್ಲಿ, ಉದಾಹರಣೆಗೆ ಗೌರೇನಹಳ್ಳಿ ಅಂತ ಒಂದು ಗ್ರಾಮ, ಅದರ ಸುತ್ತಮುತ್ತಲ ಪ್ರದೇಶಗಳಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರು ಬಂದು ನೆಲೆಸಿದ್ದಾರೆ. ಪ್ರಾರಂಭದಲ್ಲಿ ಬಾಂಗ್ಲಾದಿಂದ ನುಸುಳ್ಕೊಂಡು ಬಂದಂತ 6 ತಿಂಗಳ ಅವಧಿಯ ತನಕ ನಗರಗಳ ಹೊರಭಾಗಗಳಲ್ಲಿ ಇವರು ಚಿಂದಿಯಾಯವರ ರೂಪದಲ್ಲಿ ಗುಜರಿ ಅಂಗಡಿಗಳಲ್ಲಿ ಕೆಲಸ ಮಾಡೋ ಕಾರ್ಮಿಕರಾಗಿ ಕೆಲಸ ಮಾಡ್ಕೊಂಡಿರ್ತಾರೆ. ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡ ನಂತರ ಪ್ರತಿ ಶುಕ್ರವಾರ ತಮಗೆ ಸಮೀಪದಲ್ಲಿರ್ತಕ್ಕಂಥ ಮಸೀದಿಗಳಿಗೆ ಪ್ರಾರ್ಥನೆಗೆ ಅಂತ ತೆರಳೋದ್ರ ಮೂಲಕ ಸ್ಥಳೀಯ ಅಲ್ಪಸಂಖ್ಯಾತರ ಪರಿಚಯವನ್ನ ಮಾಡಿಕೊಂಡ್ರು ಕೂಡ ಸ್ಥಳೀಯ ಅಲ್ಪಸಂಖ್ಯಾತರು ಈ ಬಾಂಗ್ಲಾ ನುಸುಳುಕೋರ ಬಗ್ಗೆ ತಮ್ಮದೇ ಆದಂತ ವಿರೋಧವನ್ನ ಪದೇ ಪದೇ ವ್ಯಕ್ತಪಡಿಸ್ತಾ ಇರ್ತಾರೆ. ಅದಕ್ಕೂ ಬಹಳಷ್ಟು ಕಾರಣಗಳಿದೆ, ಅದನ್ನ ಆನಂತರ ಹೇಳ್ತೀನಿ ನಾನು ನಿಮ್ಗೆ. ಈ ರೀತಿ ಅವರು ಪ್ರಾರಂಭದ 6 ತಿಂಗಳು ನಂತರ ಈ ಕೂಲಿ ಕಾರ್ಮಿಕರಾಗಿ ಅಂದ್ರೆ ಗುಜರಿ ಅಂಗಡಿಗಳಲ್ಲಿ ಕೆಲಸ ಮಾಡುವಂತದ್ದು ಮತ್ತೆ ಚಿಂದಿಯಾಯವರ ರೂಪದಲ್ಲಿರ್ತಕ್ಕಂಥ ಈ ಅಕ್ರಮ ಬಾಂಗ್ಲಾ ನುಸುಳುಕೋರು 6-7 ತಿಂಗಳ ನಂತರ ನೇರವಾಗಿ ಬೆಂಗಳೂರು ಮಹಾನಗರದಂತ ನಗರ ಪ್ರದೇಶಗಳಲ್ಲಿ, ಅದು ಮಂಗಳೂರು ಇರ್ಬೋದು, ದಾವಣಗೆರೆ ಇರ್ಬೋದು, ಬೆಳಗಾವಿ, ಹುಬ್ಳಿ, ಧಾರವಾಡದಂತ ದಾವಣಗೆರೆ ಅಂತ ಪ್ರದೇಶಗಳಲ್ಲಿ ಬಹುತೇಕ ಬಹು ಅಂತಸ್ತಿನ ಕಟ್ಟಡಗಳು, ವಾಣಿಜ್ಯ ಕಟ್ಟಡಗಳು, ಕಲ್ಯಾಣ ಮಂಟಪಗಳು, ವಸತಿ ಸಂಕೀರ್ಣಗಳು, ಮಾಲ್ಸು ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಅಂದ್ರೆ ಭದ್ರತಾ ಸಿಬ್ಬಂದಿಯಾಗಿ ಮತ್ತು ಶುಚಿತ್ವ ಕಾರ್ಯವನ್ನ ಮಾಡುವಂತ ಅಂದ್ರೆ ಹೌಸ್ ಕೀಪಿಂಗ್ ಕೆಲಸಗಳನ್ನ ಮಾಡುವಂತ ಕಾರ್ಯಗಳಿಗೆ ಅವ್ರನ್ನ ನಿಯೋಜನೆ ಮಾಡ್ಕೊಳ್ಳಾಗುತ್ತೆ. ಈ ರೀತಿ ಅಕ್ರಮ ಬಾಂಗ್ಲಾ ನುಸುಳುಕೋರರನ್ನ ಈ ರೀತಿ ಕಾಫಿ ಎಸ್ಟೇಟ್ಗಳಲ್ಲಿ, ಮಾಲ್ಸು ಮಲ್ಟಿಪ್ಲೆಕ್ಸ್ಗಳಲ್ಲಿ, ವಸತಿ ಸಂಕೀರ್ಣಗಳಲ್ಲಿ, ವಾಣಿಜ್ಯ ಸಂಕೀರ್ಣಗಳಲ್ಲಿ ಈ ರೀತಿ ಕಾರ್ಮಿಕರ ಅಂದ್ರೆ ಭದ್ರತಾ ಸಿಬ್ಬಂದಿ ಮತ್ತು ಹೌಸ್ ಕೀಪಿಂಗ್ ಸಿಬ್ಬಂದಿಗಳಾಗಿ ಕೆಲಸಕ್ಕೆ ಸೇರಿಸುವಂತ ಇಲ್ಲಿನ ಏಜೆಂಟ್ರು ಪ್ರತಿಯೊಬ್ಬ ಬಾಂಗ್ಲಾ ನುಸುಳುಕೋರಿಂದ 20,000 to 25,000 ರೂಪಾಯಿ ತಲಾ ಅಷ್ಟು ಹಣವನ್ನು ಪಡ್ಕೊಂಡು ಅವರನ್ನ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ದುರಂತ ಅಂದ್ರೆ ಈ ನಾಡಿನಲ್ಲಿರ್ತಕ್ಕಂಥ ಅಧಿಕೃತ ಭಾರತೀಯ ನಾಗರಿಕರ ರೂಪದಲ್ಲಿರ್ತಕ್ಕಂಥ ದೇಶದ್ರೋಹಿಗಳು ಮಿನಿಮಮ್ ವೇಜಸ್ ಆಕ್ಟ್ ಅಲ್ಲಿರ್ತಕ್ಕಂಥ ಆ ಕಾಯ್ದೆಯನ್ನ ಪಾಲನೆ ಮಾಡಕ್ಕಾಗದೆ ಇವತ್ತು ಕಾರ್ಮಿಕ ಇಲಾಖೆಯ ಮಿನಿಮಮ್ ವೇಜಸ್ ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಪ್ರತಿಯೊಬ್ಬ ಕಾರ್ಮಿಕನಿಗೆ ಕನಿಷ್ಠ
17,860 ರೂಪಾಯಿಗಳಷ್ಟು ವೇತನವನ್ನು ಕಡ್ಡಾಯವಾಗಿ ಕೊಡಬೇಕು. ಮತ್ತೆ ಯಾವ ಸಂಸ್ಥೆಯಲ್ಲಿ 40ಕ್ಕೂ ಹೆಚ್ಚು ಕಾರ್ಮಿಕರು ಇರ್ತಾರೆ ಅಂತಹ ಸಂಸ್ಥೆಗಳು ಅವರ PF ಮತ್ತು ESIನ ಪಾವತಿ ಮಾಡಬೇಕು ಅನ್ನೋ ಒಂದು ನಿಯಮ ಇರತಕ್ಕಂಥ ನಮಗೆಲ್ಲ ಗೊತ್ತಿದೆ. ಆ ರೀತಿ ಪ್ರತಿಯೊಬ್ಬ ಕಾರ್ಮಿಕನಿಗೆ 17,860 ರೂಪಾಯಿಯಷ್ಟು ಹಣವನ್ನು ಕಡ್ಡಾಯವಾಗಿ ಕೊಡಲೇಬೇಕಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನ ತಪ್ಪಿಸ್ಕೊಳ್ಳಕ್ಕೆ ಈ ಅಕ್ರಮ ಬಾಂಗ್ಲಾ ನುಸುಳುಕೋರು ಅತ್ಯಂತ ಕಡಿಮೆ ದರದಲ್ಲಿ ಕಡಿಮೆ ವೇತನಕ್ಕೆ ಕೆಲಸ ಮಾಡಕ್ಕೆ ತಯಾರಾಗಿರ್ತಕ್ಕಂಥ ಅಕ್ರಮ ಬಾಂಗ್ಲಾ ನುಸುಳುಕೋರಿಗೆ 8,000ದಿಂದ 10,000 ರೂಪಾಯಿಗಳಷ್ಟು ಹಣವನ್ನು ನಿಗದಿ ಮಾಡಿ ಅವರನ್ನು ಈ ಒಂದು ಭದ್ರತಾ ಸಿಬ್ಬಂದಿ ಮತ್ತು ಶುಚಿತ್ವ ಕಾರ್ಯಕ್ಕೆ ಸೇರಿದಂತೆ ಅಂಥ ಒಂದು ಕರ್ತವ್ಯಕ್ಕೆ ಸಿಬ್ಬಂದಿಗಳನ್ನು ಈ ಬಾಂಗ್ಲಾ ನುಸುಳುಕೋರನ್ನ ನೇಮಕ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಅದರಲ್ಲಿ ಒಬ್ಬ ಅಧಿಕೃತ ಭಾರತೀಯ ನಾಗರಿಕನಿಗೆ ಒಬ್ಬ ಕಾರ್ಮಿಕನಿಗೆ ಕೊಡಬಹುದಾದಂಥ ಹಣದಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರು 2 ಅಥವಾ 3 ಜನಕ್ಕೆ ವೇತನವನ್ನು ಕೊಡಬಹುದು ಅನ್ನೋ ಒಂದು ದುರಾಲೋಚನೆ ಒಂದು. ಹಾಗೆ ಕಾಫಿ ಎಸ್ಟೇಟ್ಗಳಲ್ಲಿ ಬೆಂಗಳೂರು ಮಹಾನಗರವನ್ನ ನಾನು ಈಗಾಗಲೇ ಹೇಳಿದೆ, ಹುಬ್ಬಳ್ಳಿ, ಮಂಗಳೂರು, ಧಾರವಾಡ, ಬೆಳಗಾವಿ, ದಾವಣಗೆರೆ ಪ್ರದೇಶಗಳನ್ನು ಹೊರತುಪಡಿಸಿ ಕೊಡಗು, ಸಕಲೇಶಪುರ, ಹಾಸನ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿರ್ತಕ್ಕಂಥ ಕಾಫಿ ಎಸ್ಟೇಟ್ಗಳಲ್ಲಿ ಇವತ್ತು ಪ್ರತಿ ಎಸ್ಟೇಟ್ಗಳಲ್ಲಿ ನೂರಾರು ಬಾಂಗ್ಲಾ ನುಸುಳುಕೋರು ಅಂತಂದರೆ ಈ 4 ಜಿಲ್ಲೆಗಳಲ್ಲಿ ಮಾತ್ರ ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಮತ್ತು ಕೊಡಗು ಸೇರಿದಾಗೆ, ಹಾಗೆ ಸಕಲೇಶಪುರದಲ್ಲಿ ಸೇರಿದಾಗೆ ಈ 4 ಜಿಲ್ಲೆಗಳಲ್ಲಿ ಮಾತ್ರನೇ ಕನಿಷ್ಠ 4ರಿಂದ 5 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ನುಸುಳುಕೋರು ಕಾಫಿ ಎಸ್ಟೇಟ್ಗಳ ಕಾರ್ಮಿಕರಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬ ಕಾರ್ಮಿಕನಿಗೆ, ಕಾಫಿ ಎಸ್ಟೇಟ್ಗಳ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಕನಿಷ್ಠ 800 ರೂಪಾಯಿಯಿಂದ 1,000 ರೂಪಾಯಿ ತನಕ ಪ್ರತಿನಿತ್ಯದ ವೇತನ ಕೊಡೋದ್ರ ಜೊತೆಗೆ ಅವರಿಗೆ ಊಟ ತಿಂಡಿ ವ್ಯವಸ್ಥೆಯನ್ನ ಮಾಡಬೇಕಾಗಿರುತ್ತೆ. ಆದರೆ ಅದರ ಬದಲಾಗಿ ಬಾಂಗ್ಲಾ ನುಸುಳುಕೋರನ್ನ ಈ ಒಂದು ಕಾರ್ಮಿಕರ ಸೋಗ್ನಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಡ್ರೆ ಅವರಿಗೆ ದಿನಕ್ಕೆ 250 ರೂಪಾಯಿಯಿಂದ 300 ರೂಪಾಯಿ ಅಷ್ಟು ಹಣದಲ್ಲಿ ಅವರು ಕೆಲಸ ಮಾಡ್ಲಿಕ್ಕೆ ತಯಾರಾಗಿರ್ತಾರೆ. ಮತ್ತೆ ಇವ್ರು ಕೊಟ್ಟ ಊಟವನ್ನು ಅವರು ಮಾಡಿಕೊಂಡು ತಿಂಡಿ ಉಪಹಾರನ ಮಾಡಿಕೊಂಡು ಕೆಲಸವನ್ನ ಮಾಡ್ತಾರೆ. ಮತ್ತೆ ಸ್ಥಳೀಯ ಕಾರ್ಮಿಕರಾದ್ರೆ ಒಂದು ಸಾರಿ ರಜಾ ಹಾಕೋದ್ರೆ ವಾರಗಟ್ಟಲೆ ಅವ್ರು ಬರೋದಿಲ್ಲ, ಅದೊಂದು ಸಮಸ್ಯೆ ಆಗುತ್ತೆ. ಆದರೆ ಈ ಅಕ್ರಮ ಬಾಂಗ್ಲಾ ನುಸುಳುಕೋರಾದ್ರೆ ಒಂದು ವರ್ಷದಲ್ಲಿ ಒಂದು 15-20 ದಿನ ಬಿಟ್ಟರೆ ಮಿಕ್ಕೆಲ್ಲ ದಿನಗಳು ನೇರವಾಗಿ ಅವರು ಅದೇ ಜಾಗದಲ್ಲಿ ಕೆಲಸ ಮಾಡುವಂಥದ್ದು ಸಿಗ್ತಾರೆ ಅನ್ನೋ ಇನ್ನೊಂದು ದುರುದ್ದೇಶ ಇಟ್ಕೊಂಡು ಇವತ್ತು ಈ ಕಾಫಿ ಎಸ್ಟೇಟ್ಗಳ ಮಾಲೀಕರು ದೇಶದ್ರೋಹಿ ಏಜೆಂಟ್ಗಳ ಮೂಲಕ ತಾವು ದೇಶದ್ರೋಹಿಗಳಾಗಿ ಇವತ್ತು ಅಕ್ರಮ ಬಾಂಗ್ಲಾ ನುಸುಳುಕೋರರಿಗೆ ಅಲ್ಲಿ ಕಾರ್ಮಿಕರ ಹೆಸರಿನಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಡೋದ್ರ ಮೂಲಕ ಬಹಳ ದೊಡ್ಡ ದೇಶದ್ರೋಹದ ಕಾರ್ಯಗಳನ್ನು ಅವ್ರು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈ ರೀತಿ ಅಕ್ರಮವಾಗಿ ಬಾಂಗ್ಲಾದಿಂದ ನುಸುಳ್ಕೊಂಡ್ಬಂದಿರತಕ್ಕಂಥ ಈ ಒಂದು ನುಸುಳುಕೋರರು ವ್ಯಾಪಕ ಪ್ರಮಾಣದ ಅಪರಾಧ ಪ್ರಕರಣಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ದಾಖಲೆಗಳು ಕೂಡ ನಮಗೆ ಲಭ್ಯ ಇದೆ. ಇಲ್ಲಿಯವರೆಗೆ ದಾಖಲಾಗಿರ್ತಕ್ಕಂಥ 19ಕ್ಕೂ ಹೆಚ್ಚು ಗಂಭೀರವಾದಂಥ ಅಪರಾಧ ಪ್ರಕರಣಗಳು ಈ ಅಕ್ರಮ ಬಾಂಗ್ಲಾ ನುಸುಳುಕೋರರ ಮೇಲೆ ದಾಖಲಾಗಿರ್ತಕ್ಕಂಥದ್ದು. ಸುಮಾರು ಈ ಬೆಂಗಳೂರು ಮಹಾನಗರ ಸೇರಿದಾಗೆ ರಾಜ್ಯದ ಬೇರೆ ಬೇರೆ ಮಹಾನಗರಗಳು ಮತ್ತೆ ನಗರ ಪ್ರದೇಶಗಳ ಹೊರವಲಯಗಳಲ್ಲಿರ್ತಕ್ಕಂಥ ಕೆರೆಗಳು ಮತ್ತು ಅದರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅದರ ಬಫರ್ ಝೋನ್ ಪ್ರದೇಶಗಳು, ರಾಜಕಾಲುವೆಗಳ ಬಫರ್ ಝೋನ್ ಪ್ರದೇಶಗಳು ಮತ್ತು ವಿವಾದದಲ್ಲಿರ್ತಕ್ಕಂಥ ಸ್ಥಳಗಳ ಅಲ್ಲಿ ಇವರು ಸಹಸ್ರಾರು ಸಂಖ್ಯೆಯಲ್ಲಿ ಒಂದೊಂದು ಕಡೆ ಗುಂಪಾಗಿ ಅವರು ನೆಲೆಸಿರ್ತಾರೆ. ಆ ರೀತಿ ನೆಲೆಸಿರ್ತಕ್ಕಂಥ ಬಾಂಗ್ಲಾ ನುಸುಳುಕೋರನ್ನ ನಾವು ಕುಟುಕು ಕಾರ್ಯಾಚರಣೆ ಮೂಲಕ ಅವರ ಬಾಯಲ್ಲೇ ಅವರು ಯಾವ ರೀತಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ನುಸುಳ್ಕೊಂಡು ಬಂದರು, ಅದಕ್ಕೆ ಇದ್ದಂಥ ಇರುವಂಥ ಮಾರ್ಗಗಳೇನು, ಅವ್ರಿಗೆ ಸಹಾಯ ಮಾಡುವಂಥ ಕಾಟೇದಾರಗಳು ಯಾರು, ದೇಶದ್ರೋಹಿಗಳು, ಭಾರತದಲ್ಲಿರ್ತಕ್ಕಂಥ ದೇಶದ್ರೋಹಿಗಳು ಯಾರು, ಅವರು ಯಾವ ರೀತಿ ತಪ್ಪಿಸ್ಕೊಂಡು ಬರ್ತಾರೆ, ಇಲ್ಲಿ ಬಂದ ಮೇಲೆ ಎಲ್ಲೆಲ್ಲಿ ಅವರು ಪ್ರಾರಂಭದ ಹಂತದಲ್ಲಿ ಕೆಲಸ ಮಾಡ್ತಾರೆ, ಆ ನಂತರ ಅವರು ಕಾಫಿ ಎಸ್ಟೇಟ್ಗಳಲ್ಲಿ ಕಾರ್ಮಿಕರಾಗಿ, ಹಾಗೆ ನಾನು ಈಗಾಗಲೇ ಹೇಳಿದಾಗೆ ಮಾಲ್ಸು, ಮಲ್ಟಿಪ್ಲೆಕ್ಸು, ಅಪಾರ್ಟ್ಮೆಂಟ್ಸು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಲ್ಲಿ ಯಾವ ರೀತಿ ಭದ್ರತಾ ಸಿಬ್ಬಂದಿಗಳಾಗಿ ಮತ್ತು ಹೌಸ್ ಕೀಪಿಂಗ್ ಸಿಬ್ಬಂದಿಗಳಾಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಅನ್ನೋದನ್ನ ಅವರ ಬಾಯಲ್ಲೇ ನಾವು ಅದನ್ನೆಲ್ಲ ನೇರವಾಗಿ ಬಾಯಿ ಬಿಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗಿ ಇದ್ದೇವೆ ಕೂಡ. ಈ ರೀತಿ ಅಕ್ರಮವಾಗಿ ಭಾರತದೊಳಗೆ ನುಸುಳ್ಕೊಂಡ್ಬಂದಿರತಕ್ಕಂಥ ಬಾಂಗ್ಲಾ ನುಸುಳುಕೋರು ಮಾಡಿರ್ತಕ್ಕಂಥ ಕೆಲವೊಂದು ಗಂಭೀರವಾದಂಥ ಅಪರಾಧ ಪ್ರಕರಣಗಳ ಬಗ್ಗೆ ನಾನು ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. 2014ರಲ್ಲಿ ಬೆಂಗಳೂರಿನ ದಂಡು ಪ್ರದೇಶ ಅಂದರೆ ಬೆಂಗಳೂರಿನ ಕಂಟೋನ್ಮೆಂಟ್ ಏರಿಯಾದಲ್ಲಿ ಅಲ್ಲಿನ ಸೈನಿಕರಿಗೆ 9 ಜನ ಅಕ್ರಮ ಬಾಂಗ್ಲಾ ನುಸುಳುಕೋರು ಸಿಕ್ಕಿಬೀಳ್ತಾರೆ. ಮತ್ತೆ ನಂತರ ಅವರ ಬಂಧನ ಆಗಿ ಅವರನ್ನು ವಾಪಸ್ ಅವ್ರ ದೇಶಕ್ಕೆ ಕಳಿಸುವಂಥ ಕೆಲಸ ಆಗ್ತದೆ. 2015ರಲ್ಲಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ JMB ಉಗ್ರ ಸಂಘಟನೆ ಸದಸ್ಯರನ್ನ ಬಂಧಿಸಲಾಗ್ತದೆ. ಈ ಸಮಯದಲ್ಲಿ ಎಚ್ಚೆತ್ಕೊಂಡಂತ ಆಗಿನ ರಾಜ್ಯ ಸರ್ಕಾರ ಆಧಾರ್ ಕಾರ್ಡ್ಗಳನ್ನ ಮಾಡಿಕೊಡೋದಕ್ಕೆ ಖಾಸಗಿ ಏಜೆನ್ಸಿಗಳಿಗೆ ಏನು ಒಂದು ಅನುಮತಿಯನ್ನು ಕೊಟ್ಟಿದ್ರು, ಅದನ್ನ ಹಿಂಪಡೆಯುವಂತ ಒಂದು ಕೆಲಸವನ್ನ ಅವರು ಮಾಡ್ತಾರೆ. ಹೀಗಿದ್ರೂ ಕೂಡ ಅಕ್ರಮವಾಗಿ ಬಾಂಗ್ಲಾ ನುಸುಳುಕೋರರ ಸಂಖ್ಯೆ ದಿನೇ ವ್ಯಾಪಕ ಪ್ರಮಾಣದಲ್ಲಿ ಹೆಚ್ಚುತ್ತಾ ಹೋಗುತ್ತೆ. 2016ರಲ್ಲಿ ಮಂಗಳೂರಿನಲ್ಲಿ ನಿರ್ಮಾಣವಾಗ್ತಾ ಇದ್ದಂತ ಕಟ್ಟಡ ಒಂದು ಕುಸಿದು ಬಿದ್ದು ಆ ಪ್ರಕರಣದಲ್ಲಿ 2 ಕಾರ್ಮಿಕರು ಅಸುನೀಗ್ತಾರೆ. ಅವರ ದಾಖಲೆಗಳು ಮತ್ತು ಅವರ ಮೂಲವನ್ನ ಸ್ಥಳೀಯ ಪೊಲೀಸರು ಕೆದಕ್ ನೋಡಿದಾಗ
ಆ ಇಬ್ಬರು ಕಾರ್ಮಿಕರು ಕೂಡ ಅಕ್ರಮ ಬಾಂಗ್ಲಾ ನುಸುಳುಕೋರಾಗಿರ್ತಾರೆ. 2012ರಲ್ಲಿ ವೇಶ್ಯಾವಾಟಿಕೆ ಕಾರ್ಯದಲ್ಲಿ ತೊಡಗಿದ್ದಂತ 7 ಜನ ಬಾಂಗ್ಲಾ ನುಸುಳುಕೋರ ಹೆಣ್ಮಕ್ಳನ್ನ ಮೈಸೂರಿನ ಪೊಲೀಸರು ಬಂಧಿಸಿ ಅವರನ್ನ ಅಲ್ಲಿನ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸ್ತಾರೆ. ಅವರ ಪೈಕಿ 3 ಜನ ಹೆಣ್ಮಕ್ಳು ಅವತ್ತು ಪೊಲೀಸರ ಕಣ್ ತಪ್ಪಿಸ್ಕೊಂಡು ಹೋಗ್ತಾರೆ. ಇಲ್ಲಿ ತನಕ ಅವ್ರನ್ನ ಕಂಡುಹಿಡಿಯಲಿಕ್ಕಾಗಲಿಲ್ಲ. ಹಾಗೆ 2017ರಲ್ಲಿ ಬೆಂಗಳೂರಿನ JP ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಜ್ಯುವೆಲರಿ ಶಾಪ್ನ ಒಂದು ಕಳ್ಳತನ ಆಗತ್ತೆ. 300 ಅಡಿಗಳಷ್ಟು ದೂರದ ಚರಂಡಿಯಲ್ಲಿ ನುಸುಳು ತೆವಳ್ಕೊಂಡು ಹೋಗಿ ಆ ಒಂದು ಜ್ಯುವೆಲರಿ ಶಾಪ್ನ ಗೋಡೆಯನ್ನು ನೆಲದ ಭಾಗದಿಂದ ಅದನ್ನು ಕೊರೆದು ಆ ನೆಲವನ್ನು ಬಗ್ದು ಆ ಅಂಗಡಿಯೊಳಗೆ ಪ್ರವೇಶ ಮಾಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಭರಣಗಳನ್ನು, ಚಿನ್ನಾಭರಣಗಳನ್ನು ಅವರು ದೋಚ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ JP ನಗರ ಪೊಲೀಸರು ಆ 6 ಜನ ಅಕ್ರಮ ಬಾಂಗ್ಲಾ ನುಸುಳುಕೋರರನ್ನ ಪತ್ತೆ ಹಚ್ಚಿ ಅವ್ರನ್ನ ಬಂಧಿಸ್ತಾರೆ. ಮತ್ತೆ ಅವರ ಮೂಲಕ ಅವರು ಕದ್ದಿದ್ದಂಥ ಆಭರಣಗಳನ್ನು ವಾಪಸ್ ವಶಕ್ಕೆ ಪಡ್ಕೊಳ್ಳುವಂಥ ಕೆಲಸವನ್ನ ಬೆಂಗಳೂರಿನ JP ನಗರ ಪೊಲೀಸ್ನವ್ರು ಮಾಡ್ತಾರೆ. ಹಾಗೆ 2021-22ರಲ್ಲಿ ಬೆಂಗಳೂರಿನ ಕೋಣನಕುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಕ್ರಮ ರೋಹಿಂಗ್ಯಾ ವಲಸಿಗರು ಮತ್ತು ಅಕ್ರಮ ಬಾಂಗ್ಲಾ ನುಸುಳುಕೋರರ ಮಧ್ಯೆ, ಅಲ್ಲಿನ ಕಾರ್ಮಿಕರ ಮಧ್ಯೆ ದೊಡ್ಡ ಮಟ್ಟದ ಕೇವಲ 100 ರೂಪಾಯಿಗೋಸ್ಕರ ದೊಡ್ಡ ಮಟ್ಟದ ಜಗಳ ನಡೆದು ಅದರಲ್ಲಿ ಒಬ್ಬನ ಕೊಲೆ ಆಗ್ತದೆ. ಈ ಕೊಲೆ ಮಾಡಿದ ರೋಹಿಂಗ್ಯಾ ನುಸುಳುಕೋರರನ್ನ ಬಂಧಿಸಿ ಜೈಲಿಗೆ ಕಳಿಸ್ತಾರೆ. ಆ ಕೊಲೆ ಆದಂತ ವ್ಯಕ್ತಿ ಅಕ್ರಮ ಬಾಂಗ್ಲಾ ನುಸುಳುಕೋರನಾಗಿರ್ತಾನೆ. ಹಾಗೆ 2021-22ರಲ್ಲಿ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮತ್ತು ಬೆಳಗಾವಿ ನಗರಗಳಲ್ಲಿರುವಂತಹ ಕಸಾಯಿಖಾನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತ 20ಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ನುಸುಳುಕೋರನ್ನ ಸ್ಥಳೀಯ ಪೊಲೀಸರು ಬಂಧಿಸುವಂತ ಕೆಲಸವನ್ನು ಮಾಡ್ತಾರೆ. 2021ರಲ್ಲಿ ಗದಗ ಪಟ್ಟಣದ ಒಂದು ಪಟ್ಟೇಗಾರ್ ಕುಟುಂಬ ಸಮುದಾಯಕ್ಕೆ ಸೇರಿದಂತ ಒಂದು ಹೆಣ್ಣುಮಗಳನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಬಾಂಗ್ಲಾದೇಶಕ್ಕೆ ಒಬ್ಬ ವ್ಯಕ್ತಿ ಕರ್ಕೊಂಡು ಹೋಗಿರ್ತಾರೆ. ಈವರೆಗೂ ಆ ಹೆಣ್ಣುಮಗಳು ಹೇಗಿದ್ದಾಳೆ, ಆ ಹೆಣ್ಣುಮಗಳ ಸ್ಥಿತಿ ಏನಾಗಿದೆ ಅನ್ನೋ ಒಂದು ವಿವರ ಅವರ ಪೋಷಕರಿಗೆ ಈವರೆಗೂ ಗೊತ್ತಾಗಿಲ್ಲ ಅಂತಂದ್ರೆ ಇದರ ಗಂಭೀರ ಆಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. 2019ರಲ್ಲಿ JMB ಉಗ್ರ ಸಂಘಟನೆಯ ಸದಸ್ಯರನ್ನ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ಪೊಲೀಸರು ಬಂಧಿಸ್ತಾರೆ. ಬೆಂಗಳೂರು ಗ್ರಾಮಾಂತರ SP ಅವರ ನೇತೃತ್ವದಲ್ಲಿ ಅವರ ಬಂಧಿಸುವಂತ ಕೆಲಸ ಆಗತ್ತೆ. ಹಾಗೆ 2022ರಲ್ಲಿ ಬೆಂಗಳೂರಿನ ರಾಮಮೂರ್ತಿ ನಗರದ ಒಂದು ಕೆರೆಯ ಪ್ರದೇಶದಲ್ಲಿ ಬಾಂಗ್ಲಾ ನುಸುಳುಕೋರ ಹೆಣ್ಣು ಮಗಳೊಬ್ಳ ಹತ್ಯೆ ಆಗತ್ತೆ. ಅವರ ಶವ ಸಿಗತ್ತೆ. ಆ ಶವ ಮೂಲ ಪತ್ತೆ ಹಚ್ಚಿದಾಗ ಆ ಹೆಣ್ಣು ಮಗಳು ಅಕ್ರಮ ಬಾಂಗ್ಲಾ ನುಸುಳುಕೋರು ಅನ್ನೋದು ಒಂದು ಸತ್ಯ ಪೊಲೀಸರಿಗೆ ಗೊತ್ತಾಗ್ತದೆ. 2023ರಲ್ಲಿ ಬೆಂಗಳೂರಿನ ಸುಭಾಷ್ ನಗರದಲ್ಲಿ ಗರ್ಭಿಣಿ ಹೆಂಗಸೊಬ್ಳ ಹತ್ಯೆ ಆಗಿರ್ತದೆ. ಈ ಹತ್ಯೆಯ ಮೂಲವನ್ನ ಹುಡುಕೊಂಡು ಹೋದಂತ ಪೊಲೀಸರಿಗೆ ಸಿಕ್ಬೀಳುವಂತ ಒಬ್ಬ ನಾಸಿರ್ ಹುಸೇನ್ ಎಂಬ ವ್ಯಕ್ತಿ, ಅವನು ಅಕ್ರಮ ಬಾಂಗ್ಲಾ ನುಸುಳುಕೋರಾಗಿರ್ತಾನೆ. ಆತ ಇಲ್ಲಿನ ಸ್ಥಳೀಯ ಮುಸ್ಲಿಂ ಹೆಣ್ಣು ಮಗಳೊಬ್ಬಳ ಒಂದು ತಪ್ಪು ಮಾಹಿತಿಯನ್ನ ಕೊಟ್ಟು ಮದುವೆ ಆಗ್ತೀನಿ ಅಂತ ನಂಬಿಸಿ ಗರ್ಭಿಣಿ ಆದ ನಂತರ ಆಕೆಯ ಹತ್ಯೆ ಮಾಡಿರ್ತಾನೆ. ಈ ರೀತಿ ಅಕ್ರಮ ಬಾಂಗ್ಲಾ ನುಸುಳುಕೋರು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅವರು ಕಣ್ಣಾಕಿದ್ದಾರೆ ಅನ್ನೋ ಒಂದು ಸತ್ಯ ಗೊತ್ತಾದ ನಂತರ ಕರ್ನಾಟಕ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಇಲ್ಲಿನ ಸ್ಥಳೀಯ ಭಾರತದ ಮೂಲ ನಿವಾಸಿಗಳು ಅವರ ದೊಡ್ಡ ಮಟ್ಟಕ್ಕೆ ವ್ಯಾಪಕವಾಗಿ ವಿರೋಧಿಸುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾರೆ. ಇನ್ನೊಂದು ಕೊನೆಗೆ ನಿಮ್ಗೆ ಹೇಳುವಂತದ್ದು 2024ರ ಬೆಂಗಳೂರಿನ ಜಿಗಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹಿಂದೂ ಧರ್ಮೀಯರ ಹೆಸರುಗಳನ್ನ ಮುಖರ್ಜಿ, ಚಟರ್ಜಿ, ಬ್ಯಾನರ್ಜಿ ಈ ರೀತಿಯ ಉಪನಾಮಗಳನ್ನ ಬರುವಂತ ಹೆಸರುಗಳನ್ನ ಇಟ್ಕೊಂಡು ಮೆಹದಿ ಫೌಂಡೇಶನ್ ಅನ್ನೋ ಸಂಸ್ಥೆಯನ್ನ ಸ್ಥಾಪನೆ ಮಾಡಿಕೊಂಡು ಆ ಒಂದು ಹೆಸರುಗಳಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರು ಜಿಗಣಿ ಪೊಲೀಸರಿಗೆ ಸಿಕ್ಕು ಬೀಳ್ತಾರೆ. ಅವರು ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಜೊತೆಗೆ ನೇರವಾಗಿ ಸಂಪರ್ಕ ಇಟ್ಕೊಂಡು ಇಲ್ಲಿ ದೊಡ್ಡ ಮಟ್ಟದ ಸಮಾಜಘಾತುಕ ಕೃತ್ಯಗಳನ್ನ, ದೇಶ ವಿರೋಧಿ ಕೃತ್ಯಗಳನ್ನ, ವಿಧ್ವಂಸಕ ಕೃತ್ಯಗಳನ್ನ ಎಸಗುವಂತ ಒಂದು ಉದ್ದೇಶ ಇಟ್ಕೊಂಡು ಈ ಮೆಹದಿ ಫೌಂಡೇಶನ್ನ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇವರನ್ನ ಬಂಧಿಸಿದ ನಂತರ NIA ರಾಷ್ಟ್ರೀಯ ತನಿಖಾ ದಳದ ಪ್ರವೇಶ ಆಗಿ ಇವರ ಎಲ್ಲ ಉದ್ದೇಶಗಳನ್ನ ಬಹಿರಂಗಪಡಿಸೋದ್ರಲ್ಲಿ NIA ಅಧಿಕಾರಿಗಳು ಯಶಸ್ವಿಯಾಗ್ತಾರೆ. ಹಾಗೆ 2025ರ ಅಕ್ಟೋಬರ್ ತಿಂಗಳಲ್ಲಿ ಬೆಂಗಳೂರು ನಗರದ ದೇವರ ಬೀಸ್ನಹಳ್ಳಿ ಪ್ರದೇಶದ ಹಿಂದೂ ದೇವಾಲಯಕ್ಕೆ ನುಗ್ಗದಂತ ಒಬ್ಬ ಕಬೀರ್ ಅನ್ನೋ ವ್ಯಕ್ತಿ, ಅಲ್ಲಿ ಬಾಂಗ್ಲಾ ನುಸುಳುಕೋರ ಕಬೀರ್ ಅನ್ನೋ ಒಬ್ಬ ಬಾಂಗ್ಲಾ ನುಸುಳುಕೋರ ಹಿಂದೂ ದೇವರ ಮೂರ್ತಿಗೆ ತನ್ನ ಚಪ್ಪಲಿಯಲ್ಲಿ ಹೊಡೆಯೋದ್ರ ಮೂಲಕ ಹೊಡೆದು ತನ್ನ ನಿಜ ರೂಪವನ್ನು ಅಲ್ಲಿ ಬಯಲು ಮಾಡ್ತಾನೆ. ಆತನನ್ನು ಬಂಧಿಸಿ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿ ಅಸಂಖ್ಯ ಪ್ರಮಾಣದ ಒಂದು ಕಾನೂನು ಬಾಹಿರ ಕೆಲಸಗಳನ್ನು ಇಲ್ಲಿಗೆ ನುಸುಳ್ಕೊಂಬಂದಿರತಕ್ಕಂಥ ಬಾಂಗ್ಲಾ ನುಸುಳುಕೋರು ಮಾಡಿದ್ದಾರೆ. ಅದರ ಕೆಲವೊಂದು ವಿವರಗಳನ್ನು ಮಾತ್ರ ನಾನು ನಿಮಗೆ ಕೊಡುವಂಥದ್ದು ಇದ್ದೀನಿ. ಇವ್ರನ್ನ ಯಾವ ರೀತಿ ಪತ್ತೆ ಹಚ್ಚಬಹುದು? ಇವರು ತಮ್ಮ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ತಮ್ಮ ಸಂಬಂಧಿಕರನ್ನ ಮತ್ತು ಅಲ್ಲಿನ ತಮ್ಮ ನೆರೆಹೊರೆಯ ಸ್ನೇಹಿತರುಗಳನ್ನ ಜೊತೆ ಮಾತನಾಡಲಿಕ್ಕೆ ಅವರು ನಿಮ್ಮ ರೀತಿ ಇಲ್ಲಿನ ಸ್ಥಳೀಯ ಮೊಬೈಲ್ ಫೋನ್ ಕರೆಗಳನ್ನು ಮಾಡೋದಾಗಲಿ ಅಥವಾ ವಾಟ್ಸಪ್ ಕರೆಗಳನ್ನಾಗಿ ಮಾಡೋದಿಲ್ಲ. ಅವರು IMO ಕಾಲ್ಸ್ ಆ್ಯಂಡ್ ಚಾಟ್ಸ್ ಅಂತ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅದರ ಮೂಲಕ ಅವರು ಸಂವಹನವನ್ನು ನಡೆಸುವಂಥ ಕೆಲಸವನ್ನು ತಮ್ಮ
ಅಲ್ಲಿನ ಬಾಂಗ್ಲಾದೇಶದ ತಮ್ಮ ಸಂಬಂಧಿಕರು ಮತ್ತು ತಮ್ಮ ಸ್ನೇಹಿತರ ಜೊತೆ ಮಾತನಾಡುವಂಥ ಕೆಲಸವನ್ನು ಮಾಡ್ತಾರೆ. IMO ಕಾಲ್ಸ್ ಆ್ಯಂಡ್ ಚಾಟ್ಸ್ ಅನ್ನೋ ಒಂದು ಆ್ಯಪ್ನ ಮೂಲಕ. ಈ ರೀತಿ ಒಟ್ಟೊಟ್ಟಾಗಿ ನೆಲೆಸಿರ್ತಕ್ಕಂಥ ಈ ಒಂದು ಗುಡಿಸಲುಗಳನ್ನು, ಸಣ್ಣ ಸಣ್ಣ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡು, ಹೆಂಚಿನ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು, ತಗಡು ಶೀಟ್ಗಳ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡು ವಾಸ ಮಾಡ್ತಾ ಇರ್ತಕ್ಕಂಥ ಯಾರ್ಯಾರು ಇರ್ತಾರೆ, ಅವರ ಮೊಬೈಲ್ಗಳನ್ನು ಸ್ಥಳೀಯ ಪೊಲೀಸರು ಪರಿಶೀಲನೆ ಮಾಡಿದ್ರೆ ಆ ಮೊಬೈಲ್ ಫೋನ್ ಒಳಗೆ IMO ಕಾಲ್ಸ್ ಆ್ಯಂಡ್ ಚಾಟ್ಸ್ ಅನ್ನೋ ಆ್ಯಪ್ ಇದ್ದಿದೆ ಆದರೆ ಅವರು ನಿಸ್ಸಂಶಯವಾಗಿ ಅವರು ಬಾಂಗ್ಲಾ ನುಸುಳ್ಕೋರು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗೆ ಇಲ್ಲಿನ ಬಾಂಗ್ಲಾ ನುಸುಳ್ಕೋರರ ಆಧಾರ್ ಕಾರ್ಡ್ ಯಾರ್ಯಾರು ಗುಂಪು ಗುಂಪಾಗಿ ನೆಲೆಸಿರ್ತಾರೆ, ನಾನು ಈಗಾಗಲೇ ಹೇಳ್ದಾಗೆ ಕಾಡಬೀಸ್ನಹಳ್ಳಿ, ದೇವರ ಬೀಸ್ನಹಳ್ಳಿ, ಮುನ್ನೆಕೊಳ್ಳಲು, ಹಾಗೆ ಕುಂದ್ಲಳ್ಳಿ ಗೇಟು, KR ಪುರ ಕೆರೆ, ಮಾರತಹಳ್ಳಿ ಜಂಕ್ಷನ್ನು, ಜಗಸಂದ್ರ ಜಂಕ್ಷನ್ನು, ಚಿಕ್ಕಬೇಗೂರು, ಎಲೆಕ್ಟ್ರಾನಿಕ್ ಸಿಟಿ, ಹಾಗೆ ನೈಸ್ ರೋಡ್ ಜಂಕ್ಷನ್, ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ನೈಸ್ ರೋಡ್ ಜಂಕ್ಷನ್ನ ಎರಡೂ ಬದಿಗಳಲ್ಲಿ, ಹಾಗೆ ಗೌರೇನಹಳ್ಳಿ ಗ್ರಾಮ, ಇಂಡುವಾಳು ಗ್ರಾಮ, ಆನೇಕಲ್ ಭಾಗದಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಈ ಪ್ರದೇಶ, ಜಿಗಣಿ ಪ್ರದೇಶಗಳಲ್ಲಿ ಗುಂಪು ಗುಂಪಾಗಿ ಅಲ್ಪಸಂಖ್ಯಾತರ ಸೋಗ್ನಲ್ಲಿ ನೆಲೆಸಿರ್ತಾರೆ. ಅವರ ಆಧಾರ್ ಕಾರ್ಡ್ಗಳನ್ನು ಸ್ಥಳೀಯ ಪೊಲೀಸರು ಪರಿಶೀಲನೆ ಮಾಡಿದ್ರೆ ನಿಜಕ್ಕೂ 100ಕ್ಕೆ 100ರಷ್ಟು ಇವರೆಲ್ಲ ಸಿಕ್ಬೀಳ್ತಾರೆ ಅಂತ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರಾ? ಇಲ್ಲ. ನಮ್ಮ ನಾಡಿನ ದುರಂತ ಅಂದ್ರೆ ಅದೇ. ಹಾಗೆ ಇನ್ನೊಂದು ಅಂತಂದ್ರೆ, ಈ ರೀತಿ ಗುಂಪು ಗುಂಪಾಗಿ ನೆಲೆಸಿರ್ತಕ್ಕಂಥ ಬಾಂಗ್ಲಾ ನುಸುಳ್ಕೋರು ಏನಿರ್ತಾರೆ, ಅವರ ನಿಜವಾದಂಥ ಅವರ ಗ್ರಾಮಗಳ ಬಗ್ಗೆ, ಅವರ ಪ್ರದೇಶಗಳ ಬಗ್ಗೆ ವಿಚಾರಿಸಿದಾಗ ಅವರು ಬಾಯಿ ಬಿಡುವಂಥ ಪ್ರದೇಶಗಳು ಅಥವಾ ಗ್ರಾಮಗಳು ನಿಜವಾಗ್ಲೂ ಭಾರತ ದೇಶದ ಪಶ್ಚಿಮ ಬಂಗಾಳ ಅಥವಾ ಅಸ್ಸಾಂ ರಾಜ್ಯಗಳಲ್ಲಿ ಇದೆಯಾ ಅಥವಾ ಬಾಂಗ್ಲಾದಲ್ಲಿದೆಯಾ ಅನ್ನೋ ಒಂದು ಮಾಹಿತಿಯನ್ನು ತಿಳ್ಕೊಂಡು, ಒಂದು ವೇಳೆ ಅವರು ಹೇಳಿರ್ತಕ್ಕಂಥ ಪ್ರದೇಶಗಳು ಅಥವಾ ಗ್ರಾಮಗಳು ನಮ್ಮ ದೇಶದೊಳಗೆ ಇರ್ತಕ್ಕಂಥ ಗ್ರಾಮಗಳಾಗಿದ್ದರೆ ಅಥವಾ ಪ್ರದೇಶಗಳಾಗಿದ್ದರೆ ಅಲ್ಲಿನ ಪೊಲೀಸರ ಜೊತೆ ಸಂಪರ್ಕ ಸಾಧಿಸಿ ನಮ್ಮ ಪೊಲೀಸ್ನವರು ನಿಜಕ್ಕೂ ಆ ಗ್ರಾಮದಲ್ಲಿ ಈ ಹೆಸರಿನ ನಿವಾಸಿಗಳು ಇದ್ದಾರಾ ಇಲ್ವಾ ಅನ್ನೋದನ್ನು ಪತ್ತೆ ಹಚ್ಚೋದು ತುಂಬ ಸುಲಭವಾದಂಥ ಕೆಲಸ ಆಗಿರ್ತದೆ. ಈ ರೀತಿಯಲ್ಲಿ ಈ ಅಕ್ರಮ ಬಾಂಗ್ಲಾ ನುಸುಳ್ಕೋರನ್ನ ಪತ್ತೆ ಹಚ್ಚುವಂಥ ಕೆಲಸವನ್ನು ಸ್ಥಳೀಯ ಪೊಲೀಸರು ಮಾಡ್ಬೋದಾಗಿರುತ್ತೆ. ಆದರೆ ನಮ್ಮ ಪೊಲೀಸರು, ಕರ್ನಾಟಕ ರಾಜ್ಯ ಪೊಲೀಸರು ಯಾವುದೇ ಅಪರಾಧ ಪ್ರಕರಣಗಳನ್ನು ಬೇರೆಲ್ಲ ರಾಜ್ಯಗಳ ಪೊಲೀಸರಿಗಿಂತ ವೇಗವಾಗಿ, ತೀಕ್ಷ್ಣವಾಗಿ, ಅತ್ಯಂತ ಯಶಸ್ವಿಯಾಗಿ ಭೇದಿಸುವಂಥ ಚಾಣಕ್ಷತೆ ಹೊಂದಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ದುರಂತ ಅಂದರೆ ಇಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತಹ ಬಾಂಗ್ಲಾ ನುಸುಳ್ಕೋರ ಪತ್ತೆ ಕಾರ್ಯಕ್ಕೆ ಯಾವುದೇ ರೀತಿ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದೇ ಕನ್ನಡ ನಾಡಿನ ದುರಂತಗಳಲ್ಲಿ ಒಂದು. ಹಾಗಾಗಿ ನಾವು ಬೆಂಗಳೂರಿನ ನಾಗರಿಕರಾಗಿ, ಕರ್ನಾಟಕ ರಾಜ್ಯದ ನಾಗರಿಕರಾಗಿ ನಮ್ಮ ಮುಂದಿನ ಪೀಳಿಗೆ ಇಂತಹ ಅಕ್ರಮ ಬಾಂಗ್ಲಾ ನುಸುಳ್ಕೋರು ಇವತ್ತೇನು 30ರಿಂದ 40 ಲಕ್ಷ ಸಂಖ್ಯೆಯಲ್ಲಿದ್ದಾರೆ, ಅದು 1 ಕೋಟಿ 2 ಕೋಟಿ ಆಗಬಾರ್ದು. ಆ ಮೂಲಕ ಕರ್ನಾಟಕ ರಾಜ್ಯ ಮತ್ತೊಂದು ಪಶ್ಚಿಮ ಬಂಗಾಳ ಅಥವಾ ಮತ್ತೊಂದು ಕೇರಳ ರಾಜ್ಯ ಆಗಬಾರ್ದು, ಅಥವಾ ಮತ್ತೊಂದು ಸಿರಿಯಾ ದೇಶಗಳಂಥ ಪ್ರದೇಶಗಳು ಆಗಬಾರ್ದು. ISIS ಉಗ್ರ ಸಂಘಟನೆಯ ಸದಸ್ಯರನ್ನಾಗಿ ಇಲ್ಲಿ ಏನು ಅಕ್ರಮ ಬಾಂಗ್ಲಾ ನುಸುಳ್ಕೋರು ಸೇರ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಜೊತೆ ಸೇರ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಈ ಪ್ರದೇಶಗಳಲ್ಲಿ ಭಯಾನಕವಾದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡುವಂಥ ಒಂದು ದುರುದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅಂತಹ ದುರುದ್ದೇಶಗಳು ಈಡೇರಬಾರ್ದು ಅಂತಂದರೆ ನಾವು ನಮ್ಮ ದೇಶದ, ನಮ್ಮ ನಾಡಿನ ನಾಗರಿಕರು, ಬೆಂಗಳೂರಿನ ನಿವಾಸಿಗಳು ಸಾಧ್ಯವಿದ್ದಾಗ, ಬಿಡುವಿದ್ದಾಗ, ರಜಾ ದಿನಗಳಲ್ಲಿ ಒಂದು ಸಾರಿ ನಾನು ಈಗಾಗಲೇ ಹೇಳಿದಂಥ ಪ್ರದೇಶಗಳಿಗೆ ಅಡ್ಡಾಡ್ಕೊಂಬಂದರೆ ಮುಂದಿನ ಭೀಕರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಪರಮ ಸತ್ಯ ನಮಗೆಲ್ಲ ಅರಿವಾಗತ್ತೆ. ಆ ಮೂಲಕ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಈ ರೀತಿ ಅನುಮಾನ ಬರುವಂಥ ವ್ಯಕ್ತಿಗಳ ಬಗ್ಗೆ ನೇರವಾಗಿ ನಾವು ಕೇಂದ್ರದ ಗೃಹ ಇಲಾಖೆಗೆ ಮಾಹಿತಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಬೆರಳಿನ ತುದಿಯಲ್ಲಿ ನಮ್ಮೆಲ್ಲ ಮೊಬೈಲ್ಗಳಲ್ಲಿ ಸಂಪರ್ಕ ಮಾಡಬೇಕಾದಂಥ ಸಂಖ್ಯೆಗಳು, ಮೊಬೈಲ್ ಸಂಖ್ಯೆಗಳು ಅಥವಾ ಸ್ಥಿರ ದೂರವಾಣಿ ಸಂಖ್ಯೆಗಳು ನಮಗೆ ಸಿಗತ್ತೆ. ಅಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡೋದ್ರ ಮೂಲಕ ಮುಂದೆ ಆಗ್ಬೋದಾದಂಥ ಅನಾಹುತಗಳನ್ನು ತಪ್ಪಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಹಾಗೆ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ದೂರದಿಂದ ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಚಿತ್ರೀಕರಣಗಳನ್ನು, ಫೋಟೋಗಳನ್ನು ತೆಗೆದು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಪ್ರಚಾರ ಮಾಡೋದ್ರ ಜೊತೆಗೆ ಕೇಂದ್ರದ ಗೃಹ ಇಲಾಖೆಗೆ ಈ ಮಾಹಿತಿಗಳನ್ನು ಕಳಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಅದು ನಿಜವಾದ ಭಾರತೀಯ ನಾಗರಿಕರ ಕರ್ತವ್ಯ. ಮತ್ತು ಮುಂದಿನ ಪೀಳಿಗೆಯನ್ನು ಇಂತಹ ಅಕ್ರಮ ಬಾಂಗ್ಲಾ ನುಸುಳ್ಕೋರಿಂದ ಆಗುವಂಥ, ಅವ್ರು ಮಾಡುವಂಥ ಅನಾಹುತಗಳಿಂದ ರಕ್ಷಣೆ ಮಾಡಲಿಕ್ಕೋಸ್ಕರಾದರೂ ನಾವು ನೇರವಾಗಿ ಈ ದೇಶದ ಸತ್ಪ್ರಜೆಗಳಾಗಿ, ನಾಗರಿಕರಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಪರಮ ಕರ್ತವ್ಯ ಆಗಿರ್ತದೆ. ಹಾಗಾಗಿ ನಾವು ಈಗಾಗಲೇ ಹೇಳಿದಾಗೆ ಚಿಕ್ಕಮಗಳೂರು, ಹಾಸನ, ಸಕಲೇಶಪುರ, ಶಿವಮೊಗ್ಗ ಮತ್ತು ಕೊಡಗು ಜಿಲ್ಲೆಗಳ ಕಾಫಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಕ್ರಮ ಬಾಂಗ್ಲಾ ನುಸುಳ್ಕೋರರ ಸ್ಟಿಂಗ್ ಆಪರೇಷನ್ಗಳನ್ನು ಬೆಂಗಳೂರು ಮಹಾನಗರದ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳಲ್ಲಿ 60ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ಅಕ್ರಮ ಬಾಂಗ್ಲಾ ನುಸುಳ್ಕೋರರ ಬಗೆಗಿನ ಮಾಹಿತಿಗಳನ್ನು, ದಾಖಲೆಗಳನ್ನು, ಹಾಗೆ ಮಂಗಳೂರು, ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಪ್ರದೇಶಗಳಲ್ಲಿ ಲಕ್ಷಗಟ್ಟಲೆ ನೆಲೆಸಿರ್ತಕ್ಕಂಥ ಅಕ್ರಮ ಬಾಂಗ್ಲಾ ನುಸುಳ್ಕೋರರ ಬಗ್ಗೆ ಅವರ ಮಾಹಿತಿಗಳನ್ನು ಅವರ ಬಾಯಿಯಿಂದನೇ ನಾವು
ಹೊರಬರುವಂತೆ ಮಾಡಿ ಅದರ ಎಲ್ಲ ದಾಖಲೆಗಳನ್ನು 2025 ಡಿಸೆಂಬರ್ 18ನೇ ತಾರೀಕು ಎಲ್ಲ ದಾಖಲೆಗಳ ಜೊತೆಗೆ ನಾವು ಕೇಂದ್ರದ ಗೃಹ ಸಚಿವಾಲಯಕ್ಕೆ ನಾವು ಅದರ ದಾಖಲೆಗಳನ್ನು ರವಾನೆ ಮಾಡಿದ್ದೀವಿ. ಮತ್ತು ಈ ಎಲ್ಲರನ್ನು ವಾಪಸ್ಸು ಅವರ ದೇಶಕ್ಕೆ ಕಳಿಸುವಂಥ ಕೆಲಸ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡಿ ಒಂದು ದೂರುಗಳನ್ನು ಕೂಡ ನಾವು ನೇರವಾಗಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಗೆ ಏನು 5 ಪಾಲಿಕೆಗಳಾಗಿದೆ, 5 ಪಾಲಿಕೆಗಳಿಗೆ ಚುನಾವಣೆ ನಡೆದಿದ್ದೇ ಆದರೆ ಪೂರ್ವ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕನಿಷ್ಠ 2 ಬಾಂಗ್ಲಾ ನುಸುಳುಕೋರರು, ಅಕ್ರಮ ಬಾಂಗ್ಲಾ ನುಸುಳುಕೋರರು ಈ ನಗರದ ಮಹಾನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾಗಿ ಬರ್ತಾರೆ. ಅದರಲ್ಲಿ 2 ಮಾತಿಲ್ಲ. ಹಾಗೆ ಏನಿವತ್ತು ಇಲ್ಲಿನ ದೇಶದ್ರೋಹಿ ನಾಯಕರುಗಳು ಅಕ್ರಮ ಬಾಂಗ್ಲಾ ನುಸುಳುಕೋರರಿಗೆ ಎಲ್ಲ ರೀತಿಯ ಪಡಿತರ ಚೀಟಿ ವ್ಯವಸ್ಥೆಗಳನ್ನು ಅಥವಾ ಮತದಾರರ ಗುರುತಿನ ಚೀಟಿಗಳನ್ನು, ಆಧಾರ್ ಕಾರ್ಡ್ಗಳನ್ನು, ಹಾಗೆ ಪ್ಯಾನ್ ಕಾರ್ಡ್ಗಳನ್ನು ಮಾಡಿಕೊಡುವಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ತಮ್ಮ ಕ್ಷಣಿಕ ರಾಜಕೀಯ ಅಧಿಕಾರದ ಆಸೆಗೋಸ್ಕರ ಈ ರೀತಿ ದೇಶದ್ರೋಹದ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೆ ನಾವು ತಕ್ಕನಾದಂಥ ಪಾಠವನ್ನು ಕಲಿಸ್ಬೇಕಾಗತ್ತೆ. ಈ ಹಿಂದೆ ಕೂಡ 2013ರಲ್ಲಿ ಇದೇ ರೀತಿ ಅಕ್ರಮ ಬಾಂಗ್ಲಾ ನುಸುಳುಕೋರರ ಬಗ್ಗೆ 4 ಜನ ನನ್ನ ಮಾಧ್ಯಮದ ಸ್ನೇಹಿತರನ್ನು ಕರ್ಕೊಂಡು ಎಲ್ಲ ಮಾರತಳ್ಳಿ ರಿಂಗ್ ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ಅಕ್ರಮ ಬಾಂಗ್ಲಾ ನುಸುಳುಕೋರರ ಪ್ರದೇಶಗಳಿಗೆ ಹೋಗಿ ಅವರಿಂದನೇ ಬಾಯಿ ಬಿಡಿಸಿ ಹ್ಯಾಕೆ ತಪ್ಪಿಸ್ಕೊಂಬಂದ್ವಿ, ಇಲ್ಲಿ ಯಾವ ರೀತಿ ನಮ್ಗೆ ಸಹಾಯ ಮಾಡಿದ್ರು, ಯಾರು ಸಹಾಯ ಮಾಡಿದ್ರು ಅನ್ನೋ ಮಾಹಿತಿಯನ್ನು ಅವ್ರ ಬಾಯಿಂದನೇ ಬಾಯಿ ಬಿಡಿಸೋದ್ರ ಜೊತೆಗೆ ಕೇವಲ KR ಪುರಂ ಕಂದಾಯ ಅಧಿಕಾರಿಗಳ ಕಚೇರಿಯಲ್ಲಿ ಮಾತ್ರನೇ 10,000ಕ್ಕೂ ಹೆಚ್ಚು ಫಾರಂ ನಂಬರ್ 6 ಅಂದರೆ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಿಕ್ಕಿರ್ತಕ್ಕಂಥ ಅರ್ಜಿಗಳನ್ನು ತುಂಬಿರ್ತಕ್ಕಂಥ ಅಕ್ರಮ ಬಾಂಗ್ಲಾ ನುಸುಳುಕೋರರನ್ನ ಇಲ್ಲಿನ ಮತದಾರ ಪಟ್ಟಿಗೆ ಸೇರಿಸುವಂಥ ಒಂದು ಪ್ರಯತ್ನ ಮಾಡಿದರು. ಅದನ್ನು ದಾಖಲೆಗಳ ಸಹಿತ ನಾವು ವಿಡಿಯೋ ಚಿತ್ರೀಕರಣ ಮಾಡಿ ಚುನಾವಣಾ ಆಯೋಗಕ್ಕೆ ಅದರ ಮಾಹಿತಿಯನ್ನು ಕೊಟ್ಟು ಆ 10,000ಕ್ಕೂ ಹೆಚ್ಚು ಫಾರಂ 6ಗಳನ್ನು ವಶಕ್ಕೆ ಪಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿದ್ವಿ ಈ ದೇಶದ ನಾಗರಿಕರಾಗಿ. ಈಗಲೂ ಕೂಡ ನಿಮ್ಮಿಂದ ನಾವು ಬಯಸುವಂಥದ್ದು ಈ ದೇಶದ ನಾಗರಿಕರಾಗಿ ಮುಂದೆ ಆಗ್ಬೋದಾದಂಥ ಅನಾಹುತಗಳ ಬಗ್ಗೆ ಈಗಲಿಂದನೇ ಎಚ್ಚರ ವಹಿಸಿ ಈ ಅಕ್ರಮ ಬಾಂಗ್ಲಾ ನುಸುಳುಕೋರ ಬಗ್ಗೆ ತಮಗೆ ಸಿಗುವಂಥ ಮಾಹಿತಿಗಳನ್ನು ಕೇಂದ್ರದ ಗೃಹ ಸಚಿವಾಲಯಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಂಡು ನನ್ನ ಮಾತು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.